ನಿಮ್ಮ ನೆಚ್ಚಿನ ವಿದ್ಯಾರ್ಥಿ ಭವನದ ಮಸಾಲಾ ದೋಸೆ ಇನ್ನು ಮುಂದೆ ಸಿಗದೇ ಹೋಗ್ಬೋದಂತೆ. ಹೌದು, ಇದು ತಮಾಷೆಯಲ್ಲ. ಬೆಂಗಳೂರಿನ ಐತಿಹಾಸಿಕ ಹೋಟೆಲ್ಗಳ ಮೇಲೆ ಎಲ್ಪಿಜಿ ಸಿಲಿಂಡರ್ ಕೊರತೆಯ ಭೀತಿ ಕವಿದಿದೆ. ಇನ್ನೂ ಕೇವಲ 2 ದಿನಗಳಲ್ಲಿ ನಿಮ್ಮ ಪ್ರಿಯ ಹೋಟೆಲ್ಗಳು ಬಾಗಿಲು ಹಾಕುವ ಪರಿಸ್ಥಿತಿ ಎದುರಾಗಬಹುದು. ಬೆಂಗಳೂರು ಗಾಂಧಿ ಬಜಾರ್ನ ಐಕಾನಿಕ್ ವಿದ್ಯಾರ್ಥಿ ಭವನದಲ್ಲೇ ಈಗ ಆತಂಕದ ವಾತಾವರಣ ಕಾಣಿಸುತ್ತಿದೆ. ಇಲ್ಲಿನ 4 ದೋಸೆ ತವಾಗಳಲ್ಲಿ ಈಗ ಕೇವಲ 2 ಮಾತ್ರ ಬಳಸಲಾಗುತ್ತಿದೆ. ಕಾರಣವೇನೆಂದ್ರೆ, ಹೋಟೆಲ್ಗಳಿಗೆ ಅಗತ್ಯವಾದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಸಂಪೂರ್ಣವಾಗಿ ನಿಂತಿದೆ. ಭಾನುವಾರದಿಂದಲೇ ಡೀಲರ್ಗಳು ಗ್ಯಾಸ್ ನೀಡುವುದನ್ನು ಸ್ಥಗಿತಗೊಳಿಸಿದ್ದಾರೆ. ನಮ್ಮ ಬಳಿ ಇರುವ ಸ್ಟಾಕ್ ಮುಗಿದರೆ ನಾಳೆ ಬೆಳಗಿನ ಉಪಹಾರ ಕೊಡಲು ಸಾಧ್ಯವಾಗುತ್ತದೋ ಇಲ್ಲವೋ ಗೊತ್ತಿಲ್ಲ ಎಂದು ಹೋಟೆಲ್ ಮಾಲೀಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಈ ಗ್ಯಾಸ್ ಬಿಕ್ಕಟ್ಟಿಗೆ ಕಾರಣವೇನು? ಒಂದು ಕಡೆ ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಇರಾನ್-ಇಸ್ರೇಲ್ ಸಂಘರ್ಷ ಜಾಗತಿಕ ಇಂಧನ ಪೂರೈಕೆಯ ಮೇಲೆ ಪರಿಣಾಮ ಬೀರಿದೆ. ಇನ್ನೊಂದು ಕಡೆ ಭಾರತದ ತೈಲ ಸಚಿವಾಲಯವು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗಿಂತ ಮನೆ ಬಳಕೆಯ ಸಿಲಿಂಡರ್ಗಳಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸೂಚಿಸಿದೆ. ಇದರ ಪರಿಣಾಮವಾಗಿ ಹೋಟೆಲ್ ಮತ್ತು ರೆಸ್ಟಾರೆಂಟ್ಗಳಿಗೆ ಸಿಲಿಂಡರ್ಗಳ ಪೂರೈಕೆ ಕಷ್ಟಕರವಾಗಿದೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಹೇಳುವ ಪ್ರಕಾರ ರೀಫಿಲಿಂಗ್ ಸ್ಟೇಷನ್ಗಳೇ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿವೆ. ಮನೆ ಬಳಕೆಯ ಸಿಲಿಂಡರ್ಗಳಿಗೆ ಈಗ ತೊಂದರೆಯಿಲ್ಲದಿದ್ದರೂ ಹೋಟೆಲ್ಗಳು ಮುಚ್ಚಿದರೆ ಹೊರಗಿನ ಊಟದ ಮೇಲೆ ಅವಲಂಬಿತವಾಗಿರುವ ಸಾವಿರಾರು ಜನರ ಪರಿಸ್ಥಿತಿ ಏನಾಗಬಹುದು? ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಈ ಗ್ಯಾಸ್ ಬಿಕ್ಕಟ್ಟನ್ನು ಪರಿಹರಿಸದಿದ್ದರೆ ನಮ್ಮ ಹೆಮ್ಮೆಯ ಹೋಟೆಲ್ಗಳ ಒಲೆಗಳು ಆರಿಹೋಗುವ ಭೀತಿ ಹೆಚ್ಚಾಗಿದೆ. ನಿಮ್ಮ ನೆಚ್ಚಿನ ಬೆಂಗಳೂರಿನ ಹೋಟೆಲ್ ಯಾವುದು? ಅದು ಮುಚ್ಚಿದರೆ ನಿಮಗೆ ಹೇಗನಿಸುತ್ತದೆ? ಕಮೆಂಟ್ನಲ್ಲಿ ತಿಳಿಸಿ.